ಜೈ ಗುರುದೇವ. ಇವತ್ತು ಗುರುವಾರ ಶ್ರೀ ಗುರುಚರಿತ್ರೆಯ 39ನೇ ಅಧ್ಯಾಯವನ್ನು ಕೇಳಿ ಶ್ರೀ ಗುರುಗಳ ಕೃಪೆಗೆ ಪಾತ್ರರಾಗೋಣ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕ. ಗಾಣಗಾಪುರದಲ್ಲಿ ಸೋಮನಾಥ ಗಂಗಾದೇವಿ ಎಂಬ ಹೆಸರಿನ ವೃದ್ಧ ದಂಪತಿಗಳಿದ್ದರು. 60 ವರ್ಷ ವಯಸ್ಸಾದರೂ ಗಂಗಾದೇವಿ ಬಂಜೆಯಾಗಿಯೇ ಉಳಿದಿದ್ದಳು. ಪತಿವ್ರತೆಯಾದ ಅವಳು ನಿತ್ಯ ಗುರುವಿನ ಸೇವೆಗೆ ಬಂದು ನೀಲಾಂಜನ ಹಚ್ಚಿ ಆರತಿ ಬೆಳಗುತ್ತಿದ್ದಳು. ಅವಳ ಸೇವೆಯಿಂದ ಸಂತುಷ್ಟರಾದ ಗುರುಗಳು ಒಂದು ದಿನ ಅವಳನ್ನು ಕುರಿತು, ಗಂಗಮ್ಮ, ನಿನ್ನ ಇಚ್ಛೆ ಏನಿದೆಯೋ ಕೇಳಿಕೋ, ಭಗವಂತನು ಅದನ್ನು ಪೂರ್ಣಗೊಳಿಸುತ್ತಾನೆ ಎಂದು ನುಡಿದರು. ಆಗ ಗಂಗಾದೇವಿಯು ಕೈ ಮುಗಿದು, ಗುರುನಾಥ, ಸರ್ವಾಂತರ್ಯಾಮಿ ಎನಿಸುವ ನಿಮಗೆ ಗೊತ್ತಿಲ್ಲದ ವಿಷಯ ಯಾವುದೂ ಇಲ್ಲ. ಈ ಜನ್ಮದಲ್ಲಿ ನಾನು ಅಪುತ್ರವತಿಯಾದ್ದರಿಂದ ಬಂಜೆ ಎನ್ನಿಸಿಕೊಳ್ಳುತ್ತಾ ಲೋಕನಿಂದನೆಗೆ ಗುರಿಯಾದೆ. ಮಕ್ಕಳಿಲ್ಲದವರಿಗೆ ಮೋಕ್ಷವಿಲ್ಲ ಎಂಬ ಚಿಂತೆಯು ನನ್ನನ್ನು ಕಾಡಿ ಹಣ್ಣುಗೊಳಿಸಿದೆ. ಆದ ಕಾರಣ ನನಗೆ ಮುಂದಿನ ಜನ್ಮದಲ್ಲಿ ಆದರೂ ಸತ್ಪುತ್ರರು ಉದಯಿಸುವಂತೆ ಅನುಗ್ರಹ ಮಾಡಿರಿ ಎಂದು ಪ್ರಾರ್ಥಿಸಿಕೊಂಡಳು. ಅದಕ್ಕೆ ಗುರುಗಳು ನಗುತ್ತಾ, ಮುಂದಿನ ಜನ್ಮವನ್ನು ಕಂಡವರಾರು, ಇದೇ ಜನ್ಮದಲ್ಲಿಯೇ ಸಂತತಿ ಭಾಗ್ಯ ಲಭಿಸುವುದು ಎಂದು ನುಡಿದರು. ಗಂಗಾದೇವಿಯು, ಗುರುಗಳೇ, ಇನ್ನು ಮೇಲೆ ಈ ಜನ್ಮದಲ್ಲಿ ಮಕ್ಕಳಾಗಲು ಹೇಗೆ ಸಾಧ್ಯ? ಈಗಾಗಲೇ ನನ್ನ ಮುಟ್ಟು ಸಹಿತ ನಿಂತು ಹೋಗಿದೆ ಎಂದು ನುಡಿದಳು. ಗುರುಗಳು, ಗಂಗಮ್ಮ, ನೀನು ಸಲ್ಲಿಸಿದ ಸೇವೆ ವ್ಯರ್ಥವಾಗುವುದಿಲ್ಲ. ದಿನಾಲು ನೀನು ಸಂಗಮ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಅಶ್ವತ್ಥ ಸೇವೆಯನ್ನು ಮನಪೂರ್ವಕವಾಗಿ ಮಾಡು. ನಿನಗೊಬ್ಬ ಪುತ್ರನು ಜನಿಸುವನು, ಸಂದೇಹ ಪಡಬೇಡ ಎಂದು ಹೇಳಿದರು. ಗುರುವಾಕ್ಯದಲ್ಲಿ ನಿಷ್ಠೆಯಿಟ್ಟ ಗಂಗಾದೇವಿಯು ಅವರ ಆಜ್ಞೆಯಂತೆ ಅಶ್ವತ್ಥ ಸೇವೆ ಮಾಡತೊಡಗಿದಳು. ಮಾರನೆಯ ದಿನ ರಾತ್ರಿ ಸ್ವಪ್ನದಲ್ಲಿ ಅವಳಗೊಬ್ಬ ಬ್ರಾಹ್ಮಣನು ಕಾಣಿಸಿಕೊಂಡು, ಅಮ್ಮ, ನೀನು ನರಸಿಂಹ ಸರಸ್ವತಿ ಯತಿಗಳಿಗೆ ಭಕ್ತಿಯಿಂದ 7 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡು. ಅವರು ಕೊಡುವ ಪ್ರಸಾದವನ್ನು ಭಕ್ಷಿಸು. ನಿನ್ನ ಇಚ್ಛೆ ಈಡೇರುವುದು ಎಂದು ನುಡಿದು ಅದೃಶ್ಯವಾದನು. ಗಂಗಾದೇವಿಯು ತಟ್ಟನೆ ಎಚ್ಚೆತ್ತಳು. ಬೆಳಗು ಹರಿದಿತ್ತು. ಸಂಗಮಕ್ಕೆ ಹೋಗಿ ಸ್ನಾನ ಮಾಡಿ ಅಶ್ವತ್ಥ ಸೇವೆ ಮುಗಿಸಿದಳು. ನಂತರ ಗುರುಮಠಕ್ಕೆ ಬಂದಳು. ಗುರುಗಳಿಗೆ 7 ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಿದಳು. ಗುರುಗಳು ನಸುನಗುತ್ತಾ ಅವಳಿಗೆ 2 ಬಾಳೆಯ ಹಣ್ಣುಗಳನ್ನು ಕೊಟ್ಟರು. ಗುರುಪ್ರಸಾದ ಭಕ್ಷಿಣೆಯ ಪ್ರಭಾವದಿಂದ ಅವಳು ಅಂದೇ ರಸಜ್ವಲೆಯಾದಳು. ಅವಳು ಹವಿಷ್ಯಾನ್ನವನ್ನು ಉಣ್ಣುತ್ತಾ 3 ದಿನಗಳನ್ನು ಮೌನವಾಗಿಯೇ ಕಳೆದಳು. 4ನೇ ದಿನ ಸ್ನಾನ ಮಾಡಿ ಪತಿ ಹಾಗೂ ಗುರುಗಳ ದರ್ಶನ ಪಡೆದಳು. ಗುರುಗಳು ಅವಳಿಗೆ ಪುತ್ರವತಿ ಭವ ಎಂದು ಆಶೀರ್ವದಿಸಿದರು. ರಾತ್ರಿ ದಂಪತಿಗಳಿಬ್ಬರು ಸಂತೋಷದಿಂದಿರಲು ಗುರುಕೃಪೆಯಿಂದ ಅಂದೇ ಅವಳಿಗೆ ಗರ್ಭ ನಿಂತಿತು. ಗಂಗಾದೇವಿ ಬಂಜೆತನದಿಂದ ಮುಕ್ತಳಾದಳೆಂಬ ವಿಷಯ ತಿಳಿದು ಎಲ್ಲರೂ ಸಂತೋಷಪಟ್ಟರು. ನವಮಾಸಗಳು ತುಂಬಿ ಗಂಗಮ್ಮನು ಹೆಣ್ಣು ಮಗುವೊಂದಕ್ಕೆ ಜನ್ಮ ಕೊಟ್ಟಳು. ಜ್ಯೋತಿಷಿಗಳು ಮಗುವಿನ ಜಾತಕ ಬರೆದು ಆ ಮಗಳು 3 ಮಕ್ಕಳಿಗೆ ತಾಯಿಯಾಗುವಳೆಂದು ಭವಿಷ್ಯ ನುಡಿದರು. 10ನೇ ದಿನ ಸ್ನಾನ ಮುಗಿಸಿ ಗಂಗಾದೇವಿ ಮಗುವಿನೊಂದಿಗೆ ಮಠಕ್ಕೆ ಬಂದು ಮಗುವನ್ನು ಗುರುಚರಣಗಳ ಮೇಲೆ ಹಾಕಿ ತಾನು ನಮಸ್ಕರಿಸಿದಳು. ಶ್ರೀಗುರು ಅವಳಿಗೆ, ಈ ಮಗು ಶತಾಯುಷಿಯಾಗಿ ಪುತ್ರ ಪುತ್ರಿಯರನ್ನು ಪಡೆಯುವಳು. ಇವಳ ಗಂಡನು ಜ್ಞಾನಿಯಾಗುವನು. ಪತಿವ್ರತೆಯಾದ ಇವಳು ಎಲ್ಲರಿಗೂ ಪೂಜ್ಯಳೆನಿಸುವಳು. ದಕ್ಷಿಣ ದೇಶದ ಅರಸನೊಬ್ಬನು ಇವಳಿಗೆ ದರ್ಶನ ಕೊಡುವನು ಎಂದು ವರವನಿತ್ತರು. ಗಂಗಾದೇವಿಯು ತನಗೆ ಇನ್ನೊಂದು ಗಂಡು ಮಗುವನ್ನು ಕರುಣಿಸಬೇಕೆಂದು ಗುರುಗಳಲ್ಲಿ ಪ್ರಾರ್ಥಿಸಿಕೊಂಡಳು. ಗುರುಗಳು ನಗುತ್ತಾ, ನಿನಗೆ 100 ವರ್ಷ ಬಾಳುವ ಮೂರ್ಖನ ಮಗ ಬೇಕೋ ಅಥವಾ 30 ವರ್ಷ ಜೀವಿಸುವ ಸುಪುತ್ರ ಬೇಕೋ ಎಂದು ಪ್ರಶ್ನೆ ಮಾಡಿದರು. ನನಗೆ ಸುಪುತ್ರನೇ ಜನಿಸಲಿ, ಆದರೆ ಆ ಮಗನಿಗೆ 5 ಮಕ್ಕಳ ಭಾಗ್ಯವಿರಬೇಕೆಂದು ಪ್ರಾರ್ಥಿಸಿದಳು. ಗುರುಗಳು ತಥಾಸ್ತು ಎಂದು ನುಡಿದರು. ಗುರುವಾಕ್ಯದಂತೆ ಗಂಗಾದೇವಿಗೆ ಹುಟ್ಟಿದ ಮಗನು ವೇದಶಾಸ್ತ್ರ ಪಂಡಿತನಾಗಿ 5 ಮಕ್ಕಳನ್ನು ಪಡೆದನು. ಹೀಗೆ ಗುರುಕೃಪೆಯ ಪ್ರಭಾವ ಎಂದು ಸಿದ್ಧಮುನಿಯು ನಾಮಧಾರಕನಿಗೆ ತಿಳಿಸಿದರೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 39ನೇ ಅಧ್ಯಾಯ ಮುಕ್ತವಾಯಿತು. ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.